ಜನವರಿ 24ಗೆ ಕಲ್ಲಡ್ಕದಲ್ಲಿ ನಾಮಕರಣ ಇಟ್ಕೊಂಡಿದ್ವಿ. ಬಟ್ ಮೊನ್ನೆ 19ನೇ ಜನವರಿಗೆ 2026ಗೆ ಮಧು ಆಚಾರ್ಯ ಅನ್ನೋರು ನಮಿತಾ ಸಂತ್ರಸ್ತೆಯ ತಾಯಿಯನ್ನು ಅಪ್ರೋಚ್ ಮಾಡಿದ್ದಾರೆ, ಮನೆಗೆ ಬಂದಿದ್ದಾರೆ, ಮಾತುಕತೆಯನ್ನು ಮಾಡಿದ್ದಾರೆ. ಅವ್ರು ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಹಾಕಿದ್ದಾರೆ. ಈ ರೀತಿ ನಡ್ಕೊಂಡ್ರೆ ಅವನು ಕೃಷ್ಣ ಜಯರಾವ್ ಮದುವೆ ಆಗಲಿಕ್ಕೆ ರೆಡಿ ಇದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ಕಂಡೀಷನ್, ತಾಯಿ ಮಗಳು ಇನ್ನು ಮುಂದೆ ಯಾವ ಪ್ರೆಸ್ ಮುಂದೆ ಬರಬಾರ್ದು ಅಂತ ಹೇಳಿ. ಹಾಗಾಗಿ ಇವತ್ತು ಅವರು ಬರಲಿಲ್ಲ. ಎರಡನೇದಾಗಿ ಕಲ್ಲಡ್ಕದಲ್ಲಿ ಹಮ್ಮಿಕೊಂಡ 24 ತಾರೀಕಿನ ನಾಮಕರಣ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಅದನ್ನು ನಾವು ಕ್ಯಾನ್ಸಲ್ ಮಾಡಿದ್ದೇವೆ. ಬಟ್ ನಾನು ಈಗ ಅವರಿಗೆ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನೆ, ಜಾನ್ವರಿ 31 ಅವ್ರಿಗೆ ಟೈಮ್. ಜಾನ್ವರಿ 31 ಅವರು ಮದುವೆ ಮಾಡಬೇಕು, ರಿಜಿಸ್ಟರ್ ಮದುವೆಗಳನ್ನು ಮಾಡಬೇಕು. ಜಾನ್ವರಿ 31ಗೆ ಅವನು ಮದುವೆ ಆಗಬೇಕು. ಒಂದು ವೇಳೆ ಅವನು ಜಾನ್ವರಿ 31ಗೆ ಮದುವೆ ಆಗೋದಿಲ್ಲ ಅಂತಂದರೆ ಫೆಬ್ರವರಿ 7ಗೆ ಕಲ್ಲಡ್ಕದಲ್ಲಿ ನಾವು ಬೃಹತ್ ರೀತಿಯಾದ ಪ್ರತಿಭಟನೆ ಮುಖಾಂತರ ನಾಮಕರಣ ಶಾಸ್ತ್ರವನ್ನು ಅಲ್ಲಿ ಮಾಡಲಿಕ್ಕೆ ಇಚ್ಛಿಸ್ತೇವೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ, ಡೆಡ್ಲೈನ್ ಯಾಕೆ ಕೊಟ್ಟಿದ್ದೀನಿ ಅಂದರೆ 6 ತಿಂಗಳಲ್ಲಿ ಹಲವಾರು ಬಾರಿಸ್ ಅವರು ನಾವು ಬೇಲ್ ರಿಜೆಕ್ಷನ್ ಮಾಡುವಾಗ, ಅಥವಾ ನಾವು ಏನೋ ಒಂದು ಪ್ರತಿಭಟನೆ ಮಾಡ್ತೇವೆ ಅಂತ ಗೊತ್ತಾದಾಗ, ಅಥವಾ ನಾವು ಎಲ್ಲೋ ಪ್ರೆಸ್ಸಿಗೆ ಹೋಗ್ತೇವೆ ಅಂತ ಗೊತ್ತಾದಾಗ ಇಲ್ಲ ಮದುವೆ ಆಗ್ತಾರೆ ಅಂತ ಹೇಳಿ ನಮ್ಮನ್ನು ನಂಬಿಸಿದ್ದಾರೆ. ಇನ್ನು ಮುಂದೆ ಜಾನ್ವರಿ 31 ನಂತರ ಯಾರು ಸಂಧಾನಕ್ಕೆ ಬಂದರೂ ನಾವು ರೆಡಿ ಇರೋದಿಲ್ಲ. ಕಾನೂನಾತ್ಮಕವಾದ ಹೋರಾಟ ಏನಿದೆ ಅದನ್ನು ನಾವು ಮಾಡ್ತೀವಿ, ಮತ್ತೆ ಸಾಮಾಜಿಕವಾದ ಹೋರಾಟವನ್ನು ಇನ್ನೊಂದು ಕಡೆ ನಾವು ಮಾಡ್ತೀವಿ. ಈಗ ನಾವು ಕಲ್ಲಡ್ಕದಲ್ಲಿ ಸ್ಟಾರ್ಟ್ ಮಾಡ್ತೇವೆ, ಅದರ ನಂತರ ನೆಕ್ಸ್ಟ್ ನಾವು ಪುತ್ತೂರಿಗೆ ಹೋಗ್ತೇವೆ. ನೆಕ್ಸ್ಟ್ ಅವನ ಮನೆ ಎದುರೇ ನಾವು ಪ್ರತಿಭಟನೆಗಳನ್ನು ಮಾಡ್ತೀವಿ. ಅಲ್ಲ, ಮದುವೆ ಆಗ್ತಾನೆ ಮತ್ತೆ ಸಂಧಾನಕ್ಕೆ ಅವ್ರು ಕರೀತಾರಂತೆ, ಅದನ್ನು ನಾವು ಹೇಳ್ತಾ ಇದ್ದೀವಿ. ಸಂಧಾನಕ್ಕೆ ಕರೆಯುವಾಗ ನಾನಾಗ್ಲಿ ನಂಜುಂಡಿ ಅವರಾಗ್ಲಿ ಹೋಗಬಾರ್ದು ಅಂತೆ. ಬರೇ ಆ ಹೆಣ್ಣು ಸಂತ್ರಸ್ತೆ ಮತ್ತೆ ಅವಳ ತಾಯಿ ಮಾತ್ರ ಆ ಸಂಧಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ನಾನು ಈ ಮೂಲಕ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಅವರು ಇಬ್ಬರೇ ಬರೋದಿಲ್ಲ. ಇಬ್ಬರೇ ಬರಬೇಕು ಅಂತಾದರೆ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ, ಅಲ್ಲಿ ಸಂಧಾನ ಆಗಬೇಕು. ಯಾಕಂದ್ರೆ ಆಲ್ರೆಡಿ ಆ ಕೇಸ್ ಅಲ್ಲಿ ಇದೆ. ಅಲ್ಲಿ ಅವರು ಕೃಷ್ಣಜಯರಾವ್ ಅಪ್ಪ ಬರೆದು ಕೊಟ್ಟಿದ್ದಾರೆ, ಜಗನ್ನಿವಾಸ್ ರಾವ್ ಅಲ್ಲಿ ಬರೆದು ಕೊಟ್ಟಿದ್ದಾರೆ, 21 ವರ್ಷ ಆದ ಕೂಡಲೇ ನನ್ನ ಮಗನನ್ನು ಮದುವೆ ಮಾಡಿಸಿ ಕೊಡ್ತೇನೆ ಅಂತ ಹೇಳಿ. ಒಂದು ವೇಳೆ ಪುತ್ತೂರು ಪೊಲೀಸ್ ಸ್ಟೇಷನಲ್ಲಿ ಇವರು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಾದರೆ SP ಇದ್ದಾರೆ, ಮಂಗಳೂರು SP ಇದ್ದಾರೆ, ಅವ್ರ ಹತ್ರ ಹೋಗ್ಬೋದು. ಅವರ ಮುಖಾಂತರ ಈ ಪ್ರಾಬ್ಲಮ್ ಏನಿದೆ ಅದನ್ನು ಸಾಲ್ವ್ ಮಾಡಿಕೊಂಡು ಡೇಟ್ ಫಿಕ್ಸ್ ಮಾಡಿಕೊಂಡು ಮದುವೆಗೆ ಮಾಡಿಸ್ಕೊಳ್ಬೋದು. ಒಪ್ಲೇಬೇಕಲ್ಲ, ಮದುವೆ ಆಗ್ಬೇಕಲ್ಲ, ಅಷ್ಟೇ ಅಲ್ಲ. ಯಾರ ಮನೆ ಬಾಗಿಲಿಗೆ ಹೋಗಿ ಇವರಿಬ್ಬರೇ ಹೋಗಬೇಕು ಅಂದರೆ ಕಳಿಸ್ಲಿಕ್ಕೆ ನಾವು ಯಾವ ರೀತಿ ಕಳಿಸೋದು? ಈಗಾಗಲೇ ಅವ್ರಿಗೆ ಜೀವ ಬೆದರಿಕೆ ಇದೆ. ಈಗಾಗಲೇ ಮಗು ಅಬಾರ್ಷನ್ ಮಾಡಲಿಕ್ಕೆ ದುಡ್ಡು ಹಾಕಿದ್ದಾರೆ, ಅಕೌಂಟಿಗೆ 10,000 ರೂಪಾಯಿ ಹಾಕಿದ್ದಾರೆ. ಅದರ ನಂತರ 8 ಲಕ್ಷ ರೂಪಾಯಿ ಮಗು ತೆಗಿಸಿ ಅಂತ ಹೇಳಿ ಫೋರ್ಸ್ ಮಾಡಿಕೊಂಡು ಹೇಳ್ಕೊಂಡಿದ್ದಾರೆ. ಅದರ ನಂತರ ಮತ್ತೆ ಕಂಡೀಷನ್ಗಳನ್ನು ಹಾಕಿದ್ದಾರೆ, ಮಗುವನ್ನು ಆಶ್ರಮಕ್ಕೆ ಬಿಡು ಅಂತ ಹೇಳಿದ್ದಾರೆ. ಬಿಟ್ಟ ಮೇಲೆ ಈ ಹುಡುಗಿ ಕೇಸ್ ವಾಪಸ್ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಅವ್ನು ಮದುವೆ ಆಗ್ತಾನಂತೆ, ಮದುವೆ ಆದ್ಮೇಲೆ ಇಮಿಡಿಯೇಟ್ ಆಗಿ ಅವ್ನು ಡಿವೋರ್ಸ್ ಮಾಡ್ತಾನಂತೆ, ಡಿವೋರ್ಸ್ ಆದ್ಮೇಲೆ ಒಂದೆಷ್ಟೋ ಲಕ್ಷ ರೂಪಾಯಿ ದುಡ್ಡು ಇವಳಿಗೆ ಕೊಡ್ತಾನಂತೆ. ಸೊ ಈ ರೀತಿ ಎಲ್ಲ ಇರುವಾಗ ಯಾವ ಧೈರ್ಯದಲ್ಲಿ ತಾಯಿ ಮಗಳನ್ನಲ್ಲಿ ಕಳಿಸೋದು ಸಾಧ್ಯ ಇಲ್ಲ. ಅದು ಪೊಲೀಸ್ ಮುಖಾಂತರನೇ ಆಗಬೇಕು. ಇಲ್ಲ, ಏನು ಇದು ಯಾರಿಗೂ ಅವ್ರ ದುಡ್ಡು ಬೇಡ, ನಮಿತನಿಗಾಗ್ಲಿ ಮಗಳಿಗಾಗ್ಲಿ ಯಾರಿಗೂ ದುಡ್ಡು ಬೇಡ. ಎಲ್ಲರೂ ಇಷ್ಟೇ ಕೇಳ್ತಾ ಇರೋದು, ಮದುವೆ ಆಗಲಿ. ಯಾಕೆಂದ್ರೆ ಮದುವೆ ಒಂದು ವೇಳೆ ಆ ಹುಡುಗಿಗೆ ಆಗಲಿಲ್ಲ ಅಂತಾದರೆ ಮತ್ತೆ ಅವಳ ಲೈಫಲ್ಲಿ ಮತ್ತೆ ಏನು ಅವಳು ಬದುಕಲಿಕ್ಕೆ ಮತ್ತೆ ಅವಳಿಗೆ ಏನು ಚಾನ್ಸಸ್ ಇಲ್ಲ ಲೈಫನ್ನು ಸರಿ ಮಾಡ್ಕೊಳ್ಳುವಂಥದ್ದು. ಈ ಮದುವೆ ಆದರೆ ಅಟ್ಲೀಸ್ಟ್ ಮತ್ತೆ ಅವ್ರಿಗೆ ಸರಿ ಹೋಗಲಿಲ್ಲ ಅಂತಂದರೆ ಡಿವೋರ್ಸ್ ಮಾಡ್ಕೊಳ್ಬೋದು. ಡಿವೋರ್ಸ್ ಮಾಡಿ ಮತ್ತೆ ಅವ್ರಿಗೆ ಬೇರೆ ಮದುವೆ ಆಗುವ ಅವಕಾಶ ಇದೆ, ಅವನಿಗೂ ಇದೆ. ಬಟ್ ಒಂದು ವೇಳೆ ಮದುವೆ ಆಗಲಿಲ್ಲ ಅಂತಂದರೆ ಆ ಮಗುವಿಗೆ ಅಪ್ಪ ಅಂತಾನೆ ಆಗಲ್ಲ, ಅವಳಿಗೆ ಗಂಡ ಇದ್ದ ಅಂತಾನೂ ಆಗಲ್ಲ, ಅವಳಿಗೆ ಬೇರೆ ಮದುವೆ ಆಗಲಿಕ್ಕೂ ಆಗಲ್ಲ. ಅದಲ್ಲದೆ ಇದು ಸಮಾಜಕ್ಕೆ ನಾವು ಒಂದು ಕೆಟ್ಟ ಮೆಸೇಜನ್ನು ಕೊಡ್ತಾ ಇದ್ದೇವೆ. ಯಾರನ್ನು ಸಹ ಬಸರಿ ಮಾಡ್ಬೋದು, ಯಾರ ಕೈಗೆ ಸಹ ಮಗು ಕೊಡ್ಬೋದು, ಮದುವೆ ಆಗಲೇಬೇಕು ಅಂತ ಇಲ್ಲ, ಮತ್ತೆ ಬಡವರ ಮಕ್ಕಳನ್ನು ಕೇಳುವವರು ಯಾರು ಇಲ್ಲ ಅಂತ ಹೇಳಿಕೊಳ್ಳುವ ಒಂದು ಮೆಸೇಜ್ ಆಗ್ತದೆ. ಇವನು ಮದುವೆ ಆದರೆ ಸಾಮಾಜಿಕವಾದ ಒಂದು ನ್ಯಾಯ ಸಿಗ್ತದೆ, ಆ ಹೆಣ್ಣು ಮಗಳಿಗೂ ಸಿಗ್ತದೆ, ಸಮಾಜಕ್ಕೂ ಸಿಗ್ತದೆ. ಈ ಹಿಂದೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಪ್ರತಿ ಒಂದು ಕಡೆ ಭಾಷಣಗಳನ್ನು ಮಾಡ್ತಾರೆ, ಮಕ್ಕಳು ಮಾಡಿ, ಹಿಂದೂಗಳು ಮುಸಲ್ಮಾನಗಿಂತ ಜಾಸ್ತಿ ಮಕ್ಕಳು ಮಾಡಿ, 10 ಮಕ್ಕಳು ಮಾಡಿ, 12 ಮಕ್ಕಳು ಮಾಡಿ ಅಂತ ಹೇಳಿ. ಈಗ ಕೃಷ್ಣಜಯರಾವ್ ಯಾರಿದ್ದಾನೆ ಅವನು ಕಲ್ಲಡ್ಕ ಪ್ರಭಾಕರ್ ಭಟ್ರದ ಅಪ್ಪಟ ಶಿಷ್ಯ, ಅದನ್ನು ಫಾಲೋ ಮಾಡ್ಕೊಂಡಿದ್ದಾನೆ. ಅವನಿಗೆ ಗೊತ್ತಾಗ್ಲಿಲ್ಲ ಮದುವೆ ಆದ ಮೇಲೆ ಮಕ್ಕಳು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅವನು ಅದಕ್ಕಿಂತ ಮೊದಲು ಮಕ್ಕಳು ಮಾಡಿದ್ದಾನೆ. ಈಗ ಮಕ್ಕಳು ಮಾಡಿದ್ದಾನೆ, ತಪ್ಪಾಗಿದೆ. ತಪ್ಪನ್ನು ಸರಿ ಮಾಡ್ಬೇಕು ಯಾರೋ ಅವನ ಗುರು ಪ್ರಭಾಕರ್ ಭಟ್ರು, ಅವ್ರು ಮಾಡಲಿಲ್ಲ. ಈ ಹುಡುಗಿ ಮಗುವನ್ನು ಇಟ್ಕೊಂಡು ಕಲ್ಲಡ್ಕ ಪ್ರಭಾಕರ್ ಭಟ್ರ ಮನೆಗೆ ಹೋಗಿದ್ಲು. ಆವಾಗಲೂ ಅವರು ಏನು ರೆಸ್ಪಾಂಡನ್ನು ಮಾಡಲಿಲ್ಲ. ಅದು ನಿಮ್ಮ ವೈಯಕ್ತಿಕ ವಿಚಾರ ಅಂತ ಹೇಳ್ಕೊಂಡಿದ್ದಾರೆ. ವೈಯಕ್ತಿಕ ವಿಚಾರ ಒಂದು ಹಿಂದೂ ಹೆಣ್ಣು ಮಗಳ ಬಗ್ಗೆ ಆದಾಗ
ಇವರು ಅದೇ ಹಿಂದೂ ಮುಸ್ಲಿಂ ಆದಾಗ ಎಲ್ಲರೂ ಓಡಿಕೊಂಡು ಬರ್ತಾರೆ, ಇಲ್ಲಿ ಕಡಿತಾರೆ, ಬಡಿತಾರೆ, ಕೊಲ್ತಾರೆ, ಏನೆಲ್ಲ ಆಗ್ತದೆ ಸಮಾಜದಲ್ಲಿ. ಇಲ್ಲಿವರೆಗೆ ನ್ಯಾಯನೂ ಸಿಗ್ತಾ ಇತ್ತು. ಬಟ್ ಇದು ಹಿಂದೂ ಹಿಂದೂ ಆದಾಗ ಭಾಷಣದಲ್ಲಿ ಹೇಳ್ತಾರೆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿ. ಬಟ್ ನೈಜ ಜೀವನಕ್ಕೆ ಬರುವಾಗ ಬಡವರು ಬಡವರೇ, ಶ್ರೀಮಂತರು ಶ್ರೀಮಂತರೇ. ಇಲ್ಲಿ ಹಿಂದೂ ಇಲ್ಲ, ಮುಸ್ಲಿಂ, ಹಿಂದೂ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಎಲ್ಲ ಸಂಘಟನೆಗಳಿದ್ದಾರೆ, ಹಿಂದೂ ಸಂಘಟನೆಗಳು. ಯಾರು ಸಪೋರ್ಟ್ ಮಾಡಲಿಲ್ಲ, ಯಾರು ಹೆಲ್ಪ್ ಮಾಡಲಿಲ್ಲ, ಯಾರು ನಾವು ಅವಳೊಟ್ಟಿಗೆ ಇದ್ದೀವಿ ಅಂತ ಹೇಳುವವರು ಯಾರೂ ಇಲ್ಲ. ಹಾಗಾಗಿ ಅದು ಒಂದು ಕೇಂದ್ರ ಅಲ್ಲ. ಪ್ರತಿ ಸಲ ನಾವು ನೋಡಿದ್ದೇವೆ, ಕಲ್ಲಡ್ಕ ಒಂದು ಕೇಂದ್ರ ಆಗಿದೆ, ಹಿಂದುತ್ವದ ಕೇಂದ್ರ ಆಗಿದೆ. ಅಲ್ಲಿಂದನೇ ಎಷ್ಟೋ ಸಲ ಭಾಷಣ ಮಾಡಿದ್ದಾರೆ, ಮಕ್ಕಳು ಮಾಡಿ ಅಂತ ಹೇಳಿ. ಸೊ ಮಕ್ಕಳಿಗೆ, ಆ ಮಗುವಿಗೆ ನ್ಯಾಯ ಅವರೇ ಕೊಡಿಸ್ಬೇಕಲ್ಲ ಅವ್ರ ಊರಲ್ಲೇ. ಅದಕ್ಕೆ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ.